ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಗಾದೆ ಮಾತುಗಳು. ಗಾದೆ ಮಾತುಗಳೆಂದರೆ, ಗಾದೆ ಎಂದರೆ ವೇದಕ್ಕೆ ಸಮ ಎಂದು ಹೇಳುತ್ತಾರೆ. ಗಾದೆ ಮಾತುಗಳು ನಮ್ಮ ಜೀವನಕ್ಕೆ ಹತ್ತಿರವಾದಂಥ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಹಿರಿಯರು ಮಾಡಿರುವ ಒಂದು ಮಾತುಗಳು. ಹೊಟ್ಟೆ ತುಂಬಿದ ಮ್ಯಾಕ ಹುಗ್ಗಿ ಮುಳ್ಳು ಮುಳ್ಳು, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ, ಮೃಷ್ಟಾನ್ನ ತಿನ್ನುವಾಗ ಕಲ್ಲು ಬಂದಂತೆ, ಮನಸ್ಸಿದ್ದರೆ ಮಾರ್ಗ. ಇದಂತೂ ಒಂದು ಬಹಳ ಒಳ್ಳೆಯ ಗಾದೆ ಮಾತು. ನಾವು ಏನೇ ಕೆಲಸ ಮಾಡಿದರೆ ಅದರೊಳಗೆ ನಾವು ಮನಸ್ಸಿಟ್ಟು ಮಾಡಬೇಕು. ಎಲ್ಲರ ಮನೆ ದೋಸೆನು ತೂತೆ, ಕೆಟ್ಟು ಪಟ್ಟಣ ಸೇರು, ಪಾಲಿಗೆ ಬಂದಂತು ಪಂಚಾಮೃತ. ಸಂತೋಷವೇ ಯೌವನ ಚಿಂತೆಯ ಮುಪ್ಪು, ಮನೆಗೆದ್ದು ಮಾರುಗೆಲ್ಲು, ಊರಾಗಿಂದು ತಗೊಂಡು ಶಿರಾಗ ಹಾಕ್ಕೊಂಡ್ಲಂತೆ, ಬಡತನ ಬಂದಾಗ ನೆಂಟರ ಬಾಗಿಲು ಸೇರಬಾರದು. ಉಡಕ್ಕಿಯ ಗಂಡ ಗಂಡನಲ್ಲ, ಗುಳಕವ್ವ ದೇವರಲ್ಲ. ಹನುಮಂತರಾಯ ಹಗ್ಗ ತಿಂತಿರಬೇಕಾದ್ರ ಪೂಜಾರ ಶಾವಿಗೆ ಬೇಡಿದಂತೆ, ಊರು ಸುಟ್ಟರು ಹನುಮಪ್ಪ ಹೊರಗೆ, ನಮಾಜು ಮಾಡಲು ಹೋದರೆ ಮಸೀದಿ ಕೊಳ್ಳಿಗೆ ಬಿತ್ತು, ಸಾಲ ಮಾಡಿ ಮದುವೆ ಮಾಡಬೇಕು, ಗಳಿಕೆ ಮಾಡಿ ಮನೆ ಕಟ್ಟಬೇಕು. ಆಸತ್ತು ಬ್ಯಾಸತ್ತು ಅಕ್ಕನ ಮನೆಗೆ ಹೋದ್ರು, ಅಕ್ಕನ ಗಂಡ ಔಕ್ಕಂದ, ಗುಣವರಿತು ಗೆಳೆತನ ಮಾಡು, ಕಾಂಚಾಣಂ ಕಾರ್ಯಸಿದ್ಧಿ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ, ಬೆಕ್ಕಿಗೆ ಚಿನ್ನಾಟ ಇಲಿಗೆ ಪ್ರಾಣ ಸಂಕಟ, ಸಾಲವೇ ಶೂಲ, ಮೂರ್ತಿ ಸಣ್ಣದಾದರೂ ಕೀರ್ತಿ ದೊಡ್ಡದು, ಮುತ್ತಿನಂಥ ಹೊತ್ತು ಉತ್ತಮ. ಇದು ಕೂಡ ಒಂದು ಅದ್ಭುತವಾದ ಗಾದೆ ಮಾತು. ಮುತ್ತಿಗಿಂತ ಹೊತ್ತು ಉತ್ತಮ. ನಮಗೆ ಟೈಮ್ ಎಷ್ಟು ಇಂಪಾರ್ಟೆಂಟ್ ಎಂಬುದು ಇದರಿಂದ ಗೊತ್ತಾಗ್ತದೆ. ನಾವು ಟೈಮನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಹೊತ್ತನ್ನು ನಾವು ಬಹಳ ಉತ್ತಮವಾಗಿ ಯೂಸ್ ಮಾಡ್ಕೋಬೇಕು. ಕೋಣದ ಮುಂದೆ ಕಿನ್ನಾರಿ ಬಾರಿಸಿದ್ರಂತೆ, ಮಣ ಮಾತಿಗಿಂತ ಕಣಕೃತಿ ಲೇಸು, ಬೀದಿ ಕೂಸು ಬೆಳೆಯಿತು ಮನೆಯ ಕೂಸು ಇಳಿಯಿತು, ದಿಕ್ಕಿಲ್ಲದವರಿಗೆ ದೇವರೇ ಗತಿ, ನಂಬಿ ಕೆಟ್ಟವರುಂಟೇ, ಜನ ಸೇತುವೆ ಜನಾರ್ದನ ಸೇವೆ, ಜನ ಸೇವೆಯೇ ಜನಾರ್ದನ ಸೇವೆ. ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ, ಮನೆ ಸಣ್ಣದಿರಲಿ ಮನಸ್ಸು ದೊಡ್ಡದಿರಲಿ, ಕಿವುಡ ಕಿಚಡಿ ಬೇಡಿದ ಗೌಡ ಹಚ್ಚಡ ಬೇಡ್ತಾನ, ಚಿನ್ನದ ಸೂಜಿ ಎಂದು ಕಣ್ಣು ಚುಚ್ಚಿಕೊಳ್ಳಬಹುದೇ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಎಲ್ಲರೂ ರಾಜರಾದರೆ ಪಲ್ಲಕ್ಕಿ ಹೊರರಾರು? ಹೌದಲ್ಲ, ಎಲ್ಲರೂ ನಾವು ರಾಜರಾಗಿ ಭಾವಿಸಿದರೆ ಪಲ್ಲಕ್ಕಿನ ಯಾರು ಹೊರ್ತಾರೆ? ಈ ರೀತಿಯಾಗಿ ಗಾದೆ ಮಾತುಗಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಧನ್ಯವಾದಗಳು.